ಇವತ್ತು ಬೈರಮಂಗಲ ಮತ್ತು ಕೆಂಚಗಾನಹಳ್ಳಿಯ ರೈತರು ತಮ್ಮ ಜಮೀನನ್ನು ಭೂಸ್ವಾಧೀನ ಮಾಡೋದನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ನೈಜ ಹೋರಾಟಗಾರರ ವೇದಿಕೆ ಕೂಡ ಇವತ್ತು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಮತ್ತು ಸಾಮಾಜಿಕ ಕಾರ್ಯಕರ್ತರು ಕೂಡ ಈ ದಿವಸ ಇಲ್ಲಿ ಬಂದಿದ್ದೀವಿ. ನಿಜವಾಗಲೂ ಅನಾದಿ ಕಾಲದಿಂದ ಈ ರೈತರು ಬೆಳೆ ಬೆಳೆದು ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಈ ಹೊಲವನ್ನು ಕಾಂಕ್ರೀಟ್ ಕಾರ್ಡ್ ಮಾಡೋದಕ್ಕೆ ಟೌನ್ಶಿಪ್ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರ ರಿಯಲ್ ಎಸ್ಟೇಟ್ ಏಜೆಂಟ್ ಥರ ವರ್ತಿಸ್ತಾ ಇದೆ. ಇದು ಅಕ್ಷಮ್ಯ ಅಪರಾಧ ಕೂಡ. ಆದ್ದರಿಂದ ನಾವು ರೈತರುಗಳು ನಾವೆಲ್ಲರೂ ಸೇರಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಪ್ರಿಲಿಮಿನರಿ ನೋಟಿಫಿಕೇಶನ್ ಏನು ಮಾಡಿದ್ದೀರಿ, ಈ ಭಾಗದ 9,000 ಎಕರೆ ಜಮೀನನ್ನು ವಿತ್ಡ್ರಾ ಮಾಡಿಕೊಡೋದು ಸರ್ಕಾರಕ್ಕೂ ನಿಮಗೂ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದರೆ ನಾವು ಪಾದಯಾತ್ರೆ ಮುಖಾಂತರ ಬೆಂಗಳೂರಿಗೆ ಬರ್ತೀವಿ. ನಮ್ಮ ಹಕ್ಕನ್ನು ನಾವು ಪಡೆದೇ ಪಡಿತೀವಿ. ನಮ್ಮ ನ್ಯಾಯಯುತವಾದ ಜಮೀನನ್ನು ನಾವು ಪಡೆದೇ ಪಡಿತೀವಿ. ನಾವು ಅನ್ನ ಹಾಕುವ ಏನು ರೈತರಿದ್ದಾರೆ, ನಮ್ಮ ಅನ್ನದ ಬಟ್ಲಿಗೆ ನೀವು ಬಂದು ಕೈ ಇಟ್ಟಿದ್ದೀರಿ. ಅನ್ನದ ಬಟ್ಲಿಗೆ ಕೈ ಇಟ್ಟರ ಮೇಲೆ ನಾವು ಸುಮ್ಮನೆ ಕೂರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಿಮ್ಮ ಆಲೋಚನೆಯನ್ನು ಬಿಟ್ಬಿಡಿ, ಟೌನ್ಶಿಪ್ ಮಾಡೋ ಆಲೋಚನೆಯನ್ನು ಬಿಟ್ಬಿಡಿ. ಹಳ್ಳಿಯ ಅಭಿವೃದ್ಧಿ ಕಡೆ ಗಮನ ಹರಿಸಿ, ಒಳ್ಳೆಯ ಆಸ್ಪತ್ರೆಯನ್ನು ಕಟ್ಟಿ, ಒಳ್ಳೆಯ ಶಾಲೆಗಳನ್ನು ಕಟ್ಟಿ ಹಳ್ಳಿಗೆ ಬಂದು, ಹಳ್ಳಿಯ ಜನರು ಮತ ಕೊಟ್ಟಿರೋದು ನಿಮಗೆ ಒಳ್ಳೆಯ ಆಡಳಿತ ನಡೆಸಲಿಕ್ಕೆ. ನಾವು ಮತ ಕೊಟ್ಟಿರೋದು ನಮ್ಮ ಹೊಲನ ಕಿತ್ಕೊಂಡು ಹೋಗಿ ಅಂತ ಹೇಳೋದಕ್ಕಲ್ಲ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.